ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ನಾಗೇಶ್ ಯೂಟ್ಯೂಬ್ ಚಾನಲ್. ಇದು ವಿಡಿಯೋದೇ ಕಂಟಿನ್ಯೂಷನ್ ಬ್ಲಾಗು. ವಿಡಿಯೋದಲ್ಲೇ ನಾನು ಹೇಳಿದ್ದೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದೀನಿ ನನ್ನ ಮಂತ್ರಾಲಯಕ್ಕೆ ಅಂತ. ಸೊ ಅದೇ ಕಂಟಿನ್ಯೂಷನ್ ಬ್ಲಾಗ್ ಇದು. ಸೊ ನೈಟು ನಾವು ಬಸ್ ಹತ್ಕೊಂಡು ಮಂತ್ರಾಲಯಕ್ಕೆ ಬೆಳಗ್ಗೆ 6:30ಗೆ ನಾವು ರೀಚ್ ಆದ್ವಿ. ಸೊ ರೀಚ್ ಆಗಿದ ತಕ್ಷಣ ರೂಮ್ ಬೇಗನೆ ಸಿಕ್ತು ನಮಗೆ. ಪ್ರೈವೇಟ್ ರೂಮ್ನ ನಾವು ಗೌರ್ಮೆಂಟ್ ರೂಮಲ್ಲಿ ಬುಕ್ ಮಾಡಿದ್ರೆ ನಮ್ಗೆ ಆನ್ಲೈನಲ್ಲಿ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಪ್ರೈವೇಟ್ ರೂಮಲ್ಲೇ ಬುಕ್ ಮಾಡ್ಕೊಂಡ್ವಿ. ಸೊ ರೂಮ್ ಸಿಕ್ತು. ರೂಮೆಲ್ಲ ಹೋಗಿ ರೆಡಿಯಾಗಿ ಫಸ್ಟ್ ಫ್ರೆಶ್ ಅಪ್ ಎಲ್ಲ ಆಗಿಬಿಡೋಣ ಅಂದ್ಬಿಟ್ಟು ಬೇಗ ಒಂದು 6:30 ಅನಿಸುತ್ತೆ ನಾವು ಬಂದಾಗ ಮಂತ್ರಾಲಯಕ್ಕೆ. ಸೊ 6:30ಗೆ ರೂಮ್ ಸಿಕ್ತು. ಹೋಗಿ ಫ್ರೆಶ್ ಅಪ್ ಆಗಿ ಒಂದು 9 o'clockಗೆ ನಾವು ದರ್ಶನಕ್ಕೆ ಬಂದ್ವಿ. ಸೊ ತುಂಬಾ ರಶ್ ಇತ್ತು. ಸೊ ನಾವು ಹೋಗಿದ್ದು ಮಂಡೇ. ಸೊ ಪಾಪು ಇರೋದ್ರಿಂದ ನಾವು ಗುರುವಾರ ಹೋಗಿ ದರ್ಶನ ತೊಗೊಳಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಮಂಡೇನೇ ದರ್ಶನ ತೊಗೊಳೋಣ, ಜನ ಕಮ್ಮಿ ಇರ್ತಾರೆ. ಸೊ ಬೇಗ ದರ್ಶನ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಸೊ ನಮ್ಮ ಥರ ಪ್ಲ್ಯಾನ್ ಮಾಡ್ಕೊಂಡು ತುಂಬ ಜನ ಪ್ಲ್ಯಾನ್ ಮಾಡಿದ್ದಾರೆ ಅನಿಸುತ್ತೆ. ಸೊ ತುಂಬಾ ರಶ್ ಇತ್ತು. ಸೊ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಹೋಗ್ತಾಯಿದ್ವಿ ದರ್ಶನಕ್ಕೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನಾನು ಫಸ್ಟ್ ಟೈಮ್ ನೋಡಿದ್ದು ರಾಘವೇಂದ್ರ ಸ್ವಾಮಿ ಮಠನ. ಸೊ ಬ್ಯಾಂಗ್ಳೂರಲ್ಲೆಲ್ಲ ಚಿಕ್ಕ ಚಿಕ್ಕ ಮಠಗಳನ್ನ ನಾನು ನೋಡಿದ್ದೆ. ಸೊ ಮಂತ್ರಾಲಯನ ನಾನು ಫಸ್ಟ್ ಟೈಮು ನೋಡಿದ್ದು. ತುಂಬ ದಿವಸದಿಂದ, ಆಗಲೇ 1 ತಿಂಗಳಿಂದ ನಾನು ಹೋಗಬೇಕು ಅಂತ ಅನ್ಕೋತಿದ್ದೆ. ಬಟ್ ಏನಾದರೂ ಒಂದು ಪ್ರಾಬ್ಲಮ್ ಆಗಿ ನಾನು ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ತುಂಬ ದಿವಸದಿಂದ ಹೋಗಬೇಕು ಅಂದ್ಕೊಂಡು ಫೈನಲಿ ಮಂತ್ರಾಲಯಕ್ಕೆ ಬಂದಿದ್ದೀನಿ. ಏನೋ ಒಂಥರ ಒಳ್ಳೆ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಂ ಕಲ್ಪವೃಕ್ಷಾಯ ನಮತಂ ಕಾಮಧೇನುವೆ. ನೋಡಿ ಎಷ್ಟು ಅರ್ಥ ಇದೆ, ಹೇಳೋಕ್ಕೆ ಒಂಥರ ಖುಷಿ ಆಗುತ್ತೆ. ಸೊ ನನಗಂತೂ ಫುಲ್ ಖುಷಿ ಆಯಿತು. ನನ್ನ ಮಗಳು ಅಷ್ಟೇ, ಫುಲ್ ಅಲ್ಲಿ ಗ್ರೌಂಡ್ ಥರ ಇದೆಯಲ್ಲ, ಚೆನ್ನಾಗಿ ಆರಾಮಾಗಿ ಓಡಾಡ್ಕೊಂಡಿದ್ಲು. ಏನೂ ಪ್ರಾಬ್ಲಮ್ ಇರಲಿಲ್ಲ. ಅವಳು ಒಂಚೂರು ಅಳ್ಳೂ ಇಲ್ಲ. ನಾನು ಅಲ್ಲಿ ಜನ ಜಾಸ್ತಿ ಇರ್ತಾರೆ ಅಳ್ತಾಳೆ ಅಂದ್ಕೊಂಡೆ. ಸೊ ಅವಳು ಪಾಡಿಗೆ ಅವಳು ಆರಾಮಾಗಿದ್ಲು. ಫುಲ್ ಖುಷಿ ಆಯಿತು. ಚೆನ್ನಾಗಿ ದರ್ಶನ ಕೂಡ ಚೆನ್ನಾಗಾಯಿತು. ಸ್ವಲ್ಪ ಬೇಗನೆ ಆಯಿತು ಅಂತಲೇ ಹೇಳ್ಬೋದು. ಅಷ್ಟು ಜನ ಇದ್ರೂ ಸೊ ಬೇಗನೆ ಕ್ಯೂ ಮುಂದೆ ಹೋಯಿತು, ಬೇಗನೆ ದರ್ಶನ ಆಯಿತು. ಓವರಾಲ್ ತುಂಬಾ ಚೆನ್ನಾಗಿತ್ತು. ನಾನು ಕನಸಲ್ಲಿ ಅಂದ್ಕೊಂಡಿರಲಿಲ್ಲ ಹೋಗಿ ನೋಡ್ತೀನಿ ಅಂತ. ಅಷ್ಟು ಚೆನ್ನಾಗಿತ್ತು. ಒಳಗಡೆ ಎಲ್ಲ ಅಷ್ಟೊಂದು ಚೆನ್ನಾಗಿತ್ತು. ಸೊ ಬೇಗನೆ ದರ್ಶನ ಎಲ್ಲ ಆಯಿತು. ಸೊ ನಾವು ಫಸ್ಟು ಅಲ್ಲಿ ಒಳಗಡೆ ಹೋಗೋಕ್ಕಿಂತ ಮುಂಚೆ, ಒಳಗಡೆ ಫೋನ್ ಅಲೋ ಇಲ್ಲ, ಹಾಗಾಗಿ ನಾನು ಯಾವುದೇ ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಪಕ್ಕದಲ್ಲಿರೋದು ಮಂಚಾಲಮ್ಮ ಇದೆ. ಸೊ ಅದನ್ನು ಫಸ್ಟ್ ನಾವು ದರ್ಶನ ಮುಗಿಸ್ಕೊಂಡು ಆಮೇಲೆ ಮಂತ್ರಾಲಯ ಒಳಗಡೆ, ಮಠದ ಒಳಗಡೆ ಹೋದ್ವಿ. ಸೊ ಫಸ್ಟು ಆ ದೇವಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಒಳಗಡೆ ಹೋದ್ವಿ. ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದಾಳೆ. ಅವಳು ಫುಲ್ ಖುಷಿಯಾಗಿಬಿಟ್ಟಿದೆ, ಎಲ್ಲೋ ಬಂದುಬಿಟ್ಟಿದ್ದೀವಲ್ಲ ಅಂತ ಫುಲ್ ಖುಷಿಯಾಗಿ ಓಡಾಡ್ತಾಯಿದ್ಲು. ಸೊ ಅದು ಹೆಣ್ಮಗು, ಎಲ್ಲ ಕನ್ಫ್ಯೂಸ್ ಆಗಿಬಿಡಿ ಗಂಡು ಮಗು ಅಂತ. ಸೊ ಅಪ್ಪ ಮಗಳು ಒಂದೇ ಥರ ಇರಲಿ ಅಂದ್ಬಿಟ್ಟು ಅವಳಿಗೂ ಪಂಚೆ ಶರ್ಟ್ ಹಾಕಿದ್ದೀನಿ ಅಷ್ಟೇ. ಸೊ ನಾನು ಸ್ಯಾರಿನ ಫಸ್ಟ್ ಟೈಮ್ ವೇರ್ ಮಾಡಿದ್ದೀನಿ. ಫುಲ್ ಖುಷಿ ಆಯಿತು ನನಗೆ. ಸ್ಯಾರಿ ವೇರ್ ಮಾಡಬೇಕು ಅಂದ್ಕೊಂಡಿದ್ದೆ ದೇವಸ್ಥಾನಕ್ಕೆ ಹೋದಾಗ. ಸೊ ಅದಕ್ಕೋಸ್ಕರ ಸ್ಯಾರಿ ವೇರ್ ಮಾಡಿದ್ದೀನಿ. ಹಾಗೆ ಒಂದೆರಡು ದರ್ಶನ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡು ಬಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಸೊ ನಂಗೆ ಎಲ್ಲೇ ಹೋದರೂ ಒಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಹುಚ್ಚು. ಹಾಗಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿಕೊಂಡು ಸಂಜೆ ಒಂದು 4 o'clockಗೆ ನಾವು ಅಲ್ಲಿರೋ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿ, ಹಾಗೆಯೇ ಅಲ್ಲಿ ಇನ್ನೂ ಬೇಜಾನ್ ದೇವಸ್ಥಾನಗಳಿದ್ದಾವೆ. ಸೊ ಬಿಚ್ಚಾಲಿ ಅಲ್ಲಿಗೆ ಹೋಗ್ಬಿಟ್ಟು, ಸೊ ಇದು ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ತಗೋತಿದ್ದು ಇದು ಅಂತ ಜಾಗ ಅಂತ ಹೇಳಿದರು. ಸೊ ಅಲ್ಲೆಲ್ಲ ನೋಡ್ಕೊಂಬಂದ್ವಿ. ವ್ಯೂ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟೊಂದು ನೀರಿದೆ. ಸೊ ಕೆಲವರು ಕೆಳಗಡೆನೂ ಇಳಿದಿದ್ದಾರೆ. ಸೊ ನಾನು ಪಾಪು ಇರೋದ್ರಿಂದ ಬೇಡ ಅಂದ್ಕೊಂಡೆ. ಸೊ ತೆಪ್ಪದಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಸೊ ಬೇಡ ಅಂದ್ಬಿಟ್ಟು ನಾವು ಅಲ್ಲೇ ಎಲ್ಲ ದರ್ಶನ ಮುಗಿಸ್ಕೊಂಡ್ಬಂದ್ವಿ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಯಾರಾದರೂ ಬಂದಿಲ್ಲ ಅಂದರೆ ದಯವಿಟ್ಟು ಬಂದು ಒಂದು ಸಲ ಆದರೂ ಬಂದು ನೋಡ್ಕೊಂಡು ಹೋಗಿ ಅಂತಲೇ ಹೇಳ್ತೀನಿ ನಾನು. ಕೆಲವರು ಹೇಳ್ತಾರೆ ದೇವರು ಕರ್ಸ್ಕೋಬೇಕು ಅಂದರೆ ಒಂದು ಪವಾಡನೇ ಆಗಬೇಕು ಅಂತ ಅಂತಾರೆ. ಸೊ ನಮ್ಮ ಜೀವನದಲ್ಲೂ ಒಂದು ಪವಾಡನೇ ಆಯಿತು ಅಂತ ಹೇಳ್ಬೋದು. ಸೊ ನನ್ನ ಮಗಳು ಹುಟ್ಟಿದ ಅದೃಷ್ಟನೇ ಅಂದ್ಕೊತೀನಿ ನಾನು. ಸೊ ಅವಳಿಂದ ನಾವು ಇದೆಲ್ಲ ನೋಡೋಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿತ್ತು. ಸೊ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡಲ್ಲ, ಹಾಗೆ ಎಲ್ಲ ಆಗ್ತಾಯಿದ್ದೀನಿ. ಸೊ ನಾನು ಅಲ್ಲಿ ಏನೇನು ಮಾತಾಡಿದೆ ಅಂತ ನನಗೆ ಗೊತ್ತಿಲ್ಲ, ಏನು ಮಾತಾಡಬೇಕು ಅಂತಲೂ ಸಹ ಗೊತ್ತಾಗ್ತಾಯಿಲ್ಲ.
ಸೊ ನಾನು ಹಾಗೆ ಹಾಕ್ತೀನಿ, ಕೆಲವು ಮಾತ್ರ ವಾಯ್ಸ್ ಓವರ್ ಕೊಡ್ತೀನಿ ಅಷ್ಟೇ. ಹಾಗೆ ಪಂಚಮುಖಿ ಆಂಜನೇಯನ ಸಹ ನೋಡ್ಕೊಂಡು ಓವರಾಗಿ ಎಲ್ಲ ನೋಡಿಕೊಂಡು ಸೊ ಜಸ್ಟ್ ಅಲ್ಲಿಂದ ಆಟೋದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸಂಜೆ ಮೇಲಾದರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಸೊ ಎಲ್ಲ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ನಾನು ಹಾಗೆ ಹಾಕ್ತೀನಿ, ಸೊ ಹಾಗೆ ನೋಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ವಾಯ್ಸ್ ಓವರ್ ಏನು ಕೊಡೋಕ್ಕಾಗಲ್ಲ ನನಗೆ. ಅನ್ವಿಕಾ, ಏನದು? ಪಾಪುನು ಪಾಪು ಕರಿ. ಅದೇ ರೂಟಲ್ಲಿ ಹೋದ್ರೆ ಪರವಾಗಿಲ್ಲ, ಬೆಂಗಳೂರು ನೋಡಿ, ಇದು ಬಿಚ್ಚಾಲೆಯ ಗೋಶಾಲೆ. ಸೊ ಈ ಗೋಶಾಲೆಯಲ್ಲಿ ಹಸುಗಳ್ನ ಯಾರಾದರೂ ಸಾಕೋಕ್ಕಾಗಿಲ್ಲ ಅಂದರೆ ತೊಗೊಂಬಂದು ಬಿಡ್ತಾರಂತೆ. ಸೊ ನಾನೇನು ಫಸ್ಟ್ ಟೈಮ್ ಕೇಳಿದ್ದು. ಸೊ ಏನೂ ಮಾಡಲ್ಲ ಹಸುಗಳು, ತುಂಬಾ ಚೆನ್ನಾಗಿತ್ತು. ನೋಡಿ, ಇದು ಆಂಜನೇಯನ ಪಾದರಕ್ಷೆ. ಸೊ ನಾನು ಇದೆಲ್ಲ ಫಸ್ಟ್ ಟೈಮ್ ನೋಡಿರೋದು. ಸೊ ಅಲ್ಲಿ ಗದೆ, ಪಾದರಕ್ಷೆ ಮತ್ತು ಆಂಜನೇಯ ಹೋಗಿ ತಪಸ್ ಮಾಡ್ತಾಯಿದ್ದು ಇದೆಲ್ಲ ನಾನು ಇದೆಲ್ಲ ಫಸ್ಟ್ ಟೈಮ್ ನೋಡಿದ್ದು. ಅಯ್ಯೋ, ನಾನು ನೋಡ್ತಾ ಇದ್ದೀನ ಅನ್ನಿಸ್ತು, ಅಷ್ಟು ಚೆನ್ನಾಗಿತ್ತು. ನೋಡಿ, ಅದು ಗದೆ ಹಿಂದೆ ಇದೆ. ಸೊ ಈ ಬಂಡೆಯಲ್ಲಿ ಆಂಜನೇಯ ವಿಶ್ರಾಂತಿ ತೊಗೋತಾ ಇದ್ದೆ, ಏನೋ ಹೇಳ್ತಾಯಿದ್ರು, ನನಗೂ ಸರಿಯಾಗಿ ಅದು ಅಷ್ಟು ಗೊತ್ತಾಗಿಲ್ಲ. ನೋಡಿ, ಇದೇ ಆ ಬಂಡೆ, ಆಂಜನೇಯ ವಿಶ್ರಾಂತಿ ತೊಗೋತಾ ಇದ್ದ ಜಾಗ ಅಂತ ಎಲ್ಲ ಹೇಳಿದ್ರು. ನೋಡಿ, ತುಂಬಾ ಬಟ್ ನಾನು ಒಳಗಡೆ ಎಲ್ಲ ಯಾವುದೇ ವೀಡಿಯೋಸ್ ತೊಗೊಳ್ಲಿಲ್ಲ. ಸೊ ದೇವ್ರ ದರ್ಶನ ಮಾಡೋದೇ ಆಗುತ್ತೆ ನಮಗೆ. ಸೊ ನಾನು